ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಸೊ ಇವಾಗ ಬಂದುಬಿಟ್ಟು ಸ್ವಲ್ಪ ತುಂಬ ಲಾಂಗ್ ಟೈಮ್ ಆಯಿತು ನಾನು ವೀಡಿಯೋನ ಅಪ್ಲೋಡ್ನ ಮಾಡಿ. ಸೊ ಬಿಕಾಸ್ ನನಗೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ನಾನು ಹೊಸ ಫೋನ ತೊಗೊಂಡು ನಾನು ವೀಡಿಯೋ ಮಾಡೋಷ್ಟೇ ಸ್ವಲ್ಪ ಲೇಟ್ ಆಗೋಯಿತು. ಹಾಗಾಗಿ ಸೊ ನನಗೆ ಮೇಯ್ನಾಗಿ ತುಂಬ ಲಾಂಗ್ ಟೈಮ್ ಆಯಿತು ಅಂತಲೇ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಒಂದು ಮಂತ್ ಹತ್ತಿರ ಆಯ್ತಾ ಬಂತು. ಸೊ ನನ್ನ ಫೋನ್ ಪ್ರಾಬ್ಲಮ್ ಆಗಿದ್ದರಿಂದ ಸೊ ನಾನು ಬೇರೆ ಫೋನ್ನ ತೊಗೊಂಡು ನಾನು ವೀಡಿಯೋನ ಮಾಡ್ತಿರೋಕ್ಕೆ ಇಷ್ಟು ದಿನ ಆಯಿತು. ಸೊ ಬಿಡಿ, ಅದಾಗ ಅದು ತುಂಬ ಲಾಂಗ್ ಟೈಮ್ ಆಯಿತು. ಸೊ ಇಷ್ಟೇ ರೀಸನ್ ನಾನು ವೀಡಿಯೋ ಮಾಡ್ತಿರೋದಕ್ಕೆ. ಸೊ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಪವರ್ ಮಿಷಿನಲ್ಲಿ ಒಂದು ಮಿಷಿನ ತೋರಿಸ್ತಾ ಇದ್ದೀನಿ. ಪೂಜಾ ಮಿಷಿನ್ ಸಕ್ಕತ್ತಾಗಿದೆ, ಪವರ್ ಮಿಷಿನ್ ಅಂತ ತೋರಿಸ್ತಾ ಇರೋದು. ಸೊ ಕಳೆದ ವೀಡಿಯೋದಲ್ಲಿ ನಾನು ಆಲ್ರೆಡಿ ಪೂಜಾ ಮಿಷಿನ್ ಬಗ್ಗೆ ಹೇಳಿದ್ದೀನಿ. ಪವರ್ ಮಿಷಿನ್ ಆಗಿರ್ಬೋದು, ಓವರ್ಲಾಕ್ ಮಿಷಿನ್ ಆಗಿರ್ಬೋದು, ಮತ್ತು ಜಿಗ್ಜಾಗ್ ಮಿಷಿನು, ಮಾಮೂಲಿ ಸ್ಟಿಚಿಂಗ್ ಮಿಷಿನ್ ಎಲ್ಲ ಕೂಡ ನಾವು ಪೂಜಾದಲ್ಲಿ ಸೇಲ್ ಮಾಡಿದ್ವಿ. ಸೊ ಈ ಸಲ ಬಂದ್ಬಿಟ್ಟು ನಿಮಗೆ ಪವರ್ ಮಿಷಿನಲ್ಲಿ ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪವರ್ ಮಿಷಿನ್ಸು. ಸೊ ಇವತ್ತು ಸ್ಟಾಕ್ ಬಂದಿದೆ, 2 ಮಿಷಿನು ಸ್ಟಾಕ್ ಬಂದಿದೆ. ಸೊ ಅದನ್ನು ನಿಮ್ಗೆ ತೋರಿಸ್ತೀನಿ, ಬನ್ನಿ ಯಾವ ರೀತಿ ಇದೆ ಮಿಷಿನ್ ಅಂತ. ಫಸ್ಟ್ ವಿಡಿಯೋನ ನೋಡಿ ಯಾವ ಥರ ಇದೆ ಮಿಷಿನ್ಸು ಅಂತ. ಸೊ ಇದೆಲ್ಲ ಏನು ವ್ಯಾರಂಟಿ ಕೊಡ್ತಾರೆ, ಎಷ್ಟು ಪ್ರೈಸ್ ಆಗುತ್ತೆ, ಏನು ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಫಸ್ಟು ನೋಡ್ಕೊಬನ್ನಿ. ಇವಾಗೆಲ್ಲ ಬರ್ತಾ ಮಿಷಿನ್ ತುಂಬ ರೇಟ್ ಜಾಸ್ತಿ ಆಗ್ತಾಯಿದೆ, ಯಾವುದೇ ಕಾರಣಕ್ಕೂ ಕಮ್ಮಿಗೆ ಸಿಗ್ತಾ ಇಲ್ಲ. ಸೊ ನೀವು ಜಾಕ್ ಪ್ರೈಸ್ನ ಕೇಳಿಬಿಟ್ರೆ ಶಾಕ್ ಆಗಿಬಿಡ್ತೀರಾ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆ ಪ್ರೀಮಿಯಮ್ ಅಮೌಂಟಲ್ಲಿ ನಿಮಗೆ ಒಳ್ಳೆ ಸಖತ್ತಾಗಿರೋ ಮಿಷಿನ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ವ್ಯಾರಂಟಿ ಕೇಳಿದ್ರು ಕೂಡ ನೀವು ಶಾಕ್ ಆಗ್ತೀರಾ, ಅಷ್ಟು ಸಖತ್ತಾಗಿರುವಂತಹ ಮಿಷಿನು. ಸೊ ಜಾಕ್ ಎಲ್ಲ ತುಂಬ ರೇಟ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಎಷ್ಟು ರೇಟ್ ಆಗಿದೆ ಅಂತ ಹೇಳಿ. ಸೊ ಇವಾಗ ಬನ್ನಿ ಫಸ್ಟು ಪೂಜಾ ಮಿಷಿನ್ ನೋಡ್ಕೊಬರೋಣ. 2 ಮಿಷಿನ ಸ್ಟಾಕ್ನ ತರಿಸಿದ್ದೀವಿ ಇವಾಗ ಪೂಜಾ ಮಿಷಿನಲ್ಲಿ. ಸೊ ಒಂದು ಫಿಟ್ಟಿಂಗ್ ಆಗಿದೆ. ಸೊ ಹಾಗೆ ನಿಮಗೆ ತೋರಿಸಿ. ಸೊ ಇದು ಫೀಚರ್ಸ್ ನಿಮಗೆ ಖಂಡಿತವಾಗ್ಲೂ ಆಮೇಲೆ ಶೇರ್ನ ಮಾಡ್ತೀನಿ. ಸೊ ಬನ್ನಿ ಫಸ್ಟ್ ವಿಡಿಯೋನ ನೋಡ್ಕೊಂಬರೋಣ. ಇನ್ನು ಇವತ್ತು ಬಂದುಬಿಟ್ಟು ಪೂಜಾ 2 ಮಿಷಿನ್ನ ಸ್ಟಾಕ್ನ ತರಿಸಿರೋವಂಥದ್ದು. ಸೊ 2 ಪವರ್ ಮಿಷಿನ್ಗಳು ತುಂಬ ಚೆನ್ನಾಗಿರೋ ಕಲರ್ಗಳಲ್ಲಿ ಅವೈಲೇಬಲ್ ಇದೆ. ಸೊ ಇದಂತೂ ನಿಮಗೆ ರೆಡ್ ಕಲರಲ್ಲಿ ಅವೈಲೇಬಲ್ ಇರೋದು. ಮಿಷಿನ್ನು ಸ್ಟ್ಯಾಂಡ್ ಎಲ್ಲ ಆಗಿರ್ಬೋದು, ಅಲ್ಲಿಗೆ ಎಲ್ಲ ಕ್ವಾಲಿಟಿ ವೈಸು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸೊ ಇನ್ನು ನಿಮಗೆ ನಾವು ನೋಡೋ ರೀತಿಲಿ ಈಗ ಒಂದು ಒಳ್ಳೆ ಕ್ವಾಲಿಟಿಲಿ ಮಿಷಿನ್ಗಳು ಬೇಕು, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಿಮಗೆ ಈ ಥರ ಪೂಜಾ ಮಿಷಿನ್ಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬಾ ಚೆನ್ನಾಗಿರೋ ಗೇಜಲ್ಲಿ ಬರ್ತಾ ಇರೋಂತಹ ಈ ಪೂಜಾ ಮಿಷಿನ್ಗಳು ತುಂಬ ಚೆನ್ನಾಗಿದೆ. ಇವೆಲ್ಲ ಏನು ನಿಮಗೆ ಹೊಸದಾಗಿ ಏನಲ್ಲ, ಇವೆಲ್ಲ ಹಳೆ ಬ್ರ್ಯಾಂಡ್ಗಳು, ಹಳೆಯದರಲ್ಲಿ ತುಂಬಾ ಹೆಸರು ಮಾಡಿರೋಂತಹ ಬ್ರ್ಯಾಂಡ್ಸ್ಗಳು. ಸೊ ಇದರಲ್ಲಿ ನಿಮಗೆ ಸುಮಾರು ಮಿಷಿನ್ಗಳು ಅವೈಲೇಬಲ್ ಇರುತ್ತೆ. ಸೊ ಹಾಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಹಾಗೆ ನಿಮಗೆ ಪ್ರತಿಯೊಂದು ಮಿಷಿನ್ಗಳಲ್ಲೂ ಒಂದೊಂದು ಥರ ಕ್ಯಾಟಗರಿಲಿ ಇರುತ್ತೆ. ಸೊ ಹಾಗೆ ನಿಮಗೆಲ್ಲ ಮುಂದೆ ವೀಡಿಯೋಗಳಲ್ಲಿ ನಿಮ್ಗೆ ಇನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಸಖತ್ತಾಗಿದೆ ಮಿಷಿನ್ಗಳು. ಸೊ 2 ಇವಾಗ ಸ್ಟಾಕ್ ಬಂದಿರುವಂಥದ್ದು. ಇನ್ನು ಮುಂದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಸ್ಟಾಕ್ನ ಬರೆಸುತ್ತೆ. ಇವಾಗ 2 ಮಿಷಿನ್ನ ಫಿಟ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಸದ್ಯಕ್ಕೆ 2 ಮಿಷಿನ್ಗಳನ್ನು ಮಾತ್ರ ತರಿಸಿದ್ದೀವಿ. ಕಲರ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಯಾವ ರೀತಿ ಇದೆ, ಫೀಚರ್ಸ್ ಎಲ್ಲ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಸೊ ನಿಮ್ಗೆ ಏನೋ ಡೀಟೇಲ್ಸ್ ಬೇಕು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೋಡಿ, ಇದು ಬಂದುಬಿಟ್ಟು ಇದು ಸಾಮಾನ್ಯ ಹೊಲಿಗೆ ಮಿಷಿನ್ ಅಲ್ಲ, ಇದೊಂದು ಪೂಜಾ ಪವರ್ ಮಿಷಿನು. ಮೊದಲು ನೋಟಕ್ಕೆ ಎಲ್ಲ ಮಿಷಿನ್ಗಳ ಹಾಗೆ ಕಾಣ್ಬೋದು, ಆದರೆ ಇದರೊಳಗೆ ಇರುವ ಕೆಲವು ವಿಶೇಷ ಫೀಚರ್ಸ್ಗಳು ನಿಮ್ಮ ಕೆಲಸದ ವೇಗವನ್ನು ಮತ್ತು ಕ್ವಾಲಿಟಿಯನ್ನು ಸಂಪೂರ್ಣವಾಗಿ ಬದಲಾಯಿಸ್ಬೋದು. ಈ ಮಿಷಿನ್ ಯಾರಿಗೆ ಸೂಕ್ತ, ದಿನಕ್ಕೆ ಎಷ್ಟು ಕೆಲಸನ ಮಾಡ್ಬೋದು, ಎಷ್ಟು ಕರೆಂಟ್ನ ಬಳಸುತ್ತೆ, ಹಾಗೆ ಯಾವ ಬಟ್ಟೆಗಳಿಗೆ ಸುಲಭವಾಗಿ ನೀವು ಹೊಲ್ಕೊಳ್ಬೋದು, ಇದರ ನಿಜವಾದ ಬೆಲೆ ಎಷ್ಟು, ತೆಗೆದುಕೊಳ್ಬೇಕಾದ್ರೆ ಮೊದಲು ಯಾವೆಲ್ಲ ವಿಷಯಗಳನ್ನು ತಿಳ್ಕೊಂಡಿರಬೇಕು, ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಡೆಮೋ ಜೊತೆಗೆ ಉತ್ತರನ ಕೊಡ್ತೀನಿ. ಆದ್ದರಿಂದ ನಮ್ಮ ಈ ಒಂದು ಪೇಜನ್ನ ಫಾಲೋ ಮಾಡ್ಕೊಳ್ಳಿ, ಮುಂದಿನ ವಿಡಿಯೋನ ಮಿಸ್ ಮಾಡಬೇಡಿ. ಇನ್ನು ಈ ಪೂಜಾ ಪವರ್ ಮಿಷಿನ್ ನೋಡಲು ಸಾಮಾನ್ಯ ಇಂಡಸ್ಟ್ರಿಯಲ್ ಹೊಲಿಗೆ ಮಿಷಿನ್ ಥರ ಕಾಣ್ಬೋದು, ಆದರೆ ಇದರ ಒಳಗೆ ಇರುವ ಕೆಲವು ವಿಶೇಷತೆಗಳನ್ನು ಇದನ್ನು ಬೇರೆ ಮಿಷಿನ್ಗಳಿಗಿಂತ ವಿಭಿನ್ನವಾಗಿರುತ್ತೆ. ಈ ಮಿಷಿನ್ ಎಷ್ಟು ಸ್ಪೀಡ್ನಲ್ಲಿ ಕೆಲಸ ಮಾಡುತ್ತೆ, ಯಾವ ಬಟ್ಟೆಗಳನ್ನು ಸುಲಭವಾಗಿ ಹೊಲಿಬೋದು, ಎಷ್ಟು ಗಂಟೆವರೆಗೂ ಕೆಲಸ ಮಾಡ್ಬೋದು, ಹಾಗೆ ಮೋಟಾರ್ ಪವರ್ ಎಷ್ಟು, ಕರೆಂಟ್ ಎಷ್ಟು ಖರ್ಚಾಗುತ್ತೆ, ಹೊಸದಾಗಿ ಕಲಿಕೆ ಶುರು ಮಾಡುವವರಿಗೆ ಇದು ಸರಿ ಹೊಂದುತ್ತಾ ಅಥವಾ ಗಾರ್ಮೆಂಟ್ಸ್ ಕೆಲಸ ಮಾಡೋರು ಬಳಸ್ಬೋದಾ. ಇನ್ನೊಂದು ಮುಖ್ಯ ವಿಷಯ ಏನಂದರೆ ಈ ಮಿಷಿನ್ ಖರೀದಿ ಮಾಡುವ ಮೊದಲು ಎಲ್ಲರೂ ತಿಳಿಯಲೇಬೇಕಾದ ಕೆಲವು ವಿಷಯಗಳಿವೆ. ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ಈ ಪೂಜಾ ಪವರ್ ಮಿಷಿನ್ ಬಗ್ಗೆ A to Z ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ನಿಮಗೆ ಆರಾಮಾಗಿ ನೋಡ್ಕೊಂಡು ಇಷ್ಟು ಅವೈಲಬಲ್ ಇರುತ್ತೆ. ಇಷ್ಟು ಮಿಷಿನ್ಗಳು ನಿಮ್ಗೆ ಏನು ತೋರಿಸ್ತಾ ಇದ್ದೀನಲ್ವಾ, ಸ್ಟಿಚಿಂಗ್ ಆಗಿರ್ಬೋದು, ಓವರ್ಲಾಕ್ ಆಗಿರ್ಬೋದು, ಜಿಗ್ಜಾಗು, ನಿಮ್ಗೆ ಎಲ್ಲ ಥರ ಕಲರ್ಸಲ್ಲಿ ಕೂಡ ಅವೈಲಬಲ್ ಇರುತ್ತೆ ಈ ಒಂದು ಪೂಜಾ ಪವರ್ ಮಿಷಿನು. ಸೊ ನಿಮ್ಗೆ ಸ್ಟಿಚಿಂಗ್ ಬೇಕು ಅಂದರೆ ಕೂಡ ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಅಂದರೆ ಸಪ್ರೇಟಾಗಿ ಅದರದ್ದು ಮಿಷಿನ್ದೇ ವಿಡಿಯೋ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ಮಿಸ್ ಮಾಡಿದೆ ಸೊ ಈ ಒಂದು ಪೂಜಾ ಪವರ್ ಮಿಷಿನ ನೋಡಿ. ಮಿಷಿನ ನೋಡಿದ್ರಿ ಅಲ್ವಾ, ಈ ಮಿಷಿನ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಸೊ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಇವೆಲ್ಲ ಹೊಸ ಮಿಷಿನ್ ನ್ಯೂ ಅಂತ ಹೇಳ್ಬಿಟ್ಟು. ಸೊ ಯಾವುದೇ ಥರ ನ್ಯೂ ಮಿಷಿನ್ ಅಲ್ಲ, ತುಂಬ ಹಳೆ ಮಿಷಿನು. ಸೊ ಓಲ್ಡಲ್ಲಿ ತುಂಬ ಬ್ರ್ಯಾಂಡೆಡ್ ಆಗಿರುವಂತಹ ಮಿಷಿನು, ತುಂಬ ಹಳೇದೆ ಇವೆಲ್ಲನೂ. ಈ ಪೂಜಾ ಅನ್ನೋದೆಲ್ಲ ಇವಾಗೇನು ರೀಸೆಂಟಾಗಿ ಏನು ಬಂದಿರೋಂಥದ್ದೆಲ್ಲ ತುಂಬ ಹಳೆ ಕಂಪ್ನಿಗಳೇ, ತುಂಬ ಹಳೇದಲ್ಲೇ ಕೂಡ ತುಂಬ ಜನಕ್ಕೆ ತುಂಬ ಸೇಲ್ ಆಗಿರುವಂತಹ ಮಿಷಿನ್ಸ್ಗಳೇ ಇವೆಲ್ಲನೂ. ಸೊ ಅದು ಏನಂದರೆ ತುಂಬ ಜನ ಇವಾಗೆಲ್ಲ ಜಾಸ್ತಿ ಸೊ ಕೆಲವೊಂದು ಒಬ್ಬರು ಹೇಳ್ತಾರೆ, ಒಬ್ಬರು ತೊಗೊಂಬಿಡ್ಬೇಕು. ಸೊ ಅವ್ರಿಗೆ ಅದು ಇಷ್ಟ ಆಗಿರುತ್ತೆ, ಸೊ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಯಾರೇ ಆದರೂ ಕೂಡ ಅವ್ರಿಗೇನು ಇಷ್ಟ ಆಗಿರುತ್ತೆ ಅದನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಜನ ಕೂಡ ಅದೇ ಅಂತ ಅಂದ್ಕೊಳ್ತಾರೆ.
ಸೊ ತುಂಬ ಚೆನ್ನಾಗಿರೋ ಮಿಷಿನ್ಗಳು ತುಂಬ ಚೆನ್ನಾಗಿದೆ. ಸೊ ನಿಮಗೆ ಓನಾಗಿ ಥಿಂಕ್ ಮಾಡಿ ತುಂಬ ಚೆನ್ನಾಗಿರೋ ಮಿಷಿನು. ಸೊ ಇವಾಗೆಲ್ಲ ತುಂಬ ಮಿಷಿನ್ಗಳು ಬರ್ತಾ ಖಂಡಿತವಾಗ್ಲೂ ರೇಟ್ ಅಂತೂ ಕಮ್ಮಿ ಆಗಲ್ಲ, ತುಂಬ ಜಾಸ್ತಿ ಆಗಿದೆ. ನೀವು ಜಾಕ್ ಮಿಷಿನ್ದು ಪ್ರೈಸ್ ಕೇಳ್ಬಿಟ್ರೆ ತುಂಬ ಶಾಕ್ ಆಗ್ತಾರೆ, ಸ್ವಲ್ಪ ಜಾಸ್ತಿ ಆಗಿದೆ ಇವಾಗ. ಆದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟಾಗಿದೆ ಏನು ಪ್ರೈಸ್ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಅಷ್ಟೇ, ನಿಮಗೆ ಇದ್ರ ಕಂಪ್ಲೀಟಾಗಿ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಕ್ಲಿಯರಾಗಿ ಹೇಗೆ ಏನು ಅಂತೇಳಿ. ಸೊ ಜಸ್ಟ್ ನಿಮಗೆ ಮಿಷಿನ್ನ ತೋರಿಸ್ತೀನಿ ಅಷ್ಟೇ, ಯಾವ ಥರ ಇದೆ ಮಿಷಿನ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅದು ಕಂಪ್ಲೀಟ್ ಡೀಟೇಲ್ಸು, ಸೊ ಅದೆಲ್ಲ ಹೇಗೆ ವರ್ಕ್ ಮಾಡುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಹಾಗೆ ಎಷ್ಟು ನಿಮಗೆ ಇಯರ್ ವ್ಯಾರಂಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ ನಾನು. ಸೊ ಇವಾಗ ನಿಮಗೆ ಮಿಷಿನ್ ನೋಡಿದಲ್ವ, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ತುಂಬ ಹಳೆ ಮಿಷಿನ್ಗಳು ಇವೆಲ್ಲನೂ, ತುಂಬ ಆವಾಗ ಬ್ರ್ಯಾಂಡ್ ಆಗಿರುವಂತಹ ಮಿಷಿನ್ಗಳು ಇವು. ಸೊ ಇದರಲ್ಲೂ ಕೂಡ ನಿಮಗೆ ಪೂಜಾದಲ್ಲಿ ಸ್ಟಿಚಿಂಗ್ ಆಗಿರ್ಬೋದು, ಓಲಾಗು, ಜಿಗ್ಸ್ ಆಗು, ಪವರ್ ಮಿಷಿನು ಎಲ್ಲ ಥರ ಅವೈಲಬಲ್ ಇದೆ ನಿಮಗೆ. ಎಲ್ಲ ಥರ ಮಿಷಿನ್ ಕೂಡ ನಿಮಗೆ ಪೂಜಾದಲ್ಲೂ ಕೂಡ ಅವೈಲಬಲ್ ಇದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ನಿಮಗೆ ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡಿ ಈ ಒಂದು ಒಳ್ಳೆಯ ಒಂದು ಪೂಜಾ ಮಿಷಿನ್ನ, ಸಖತ್ತಾಗಿದೆ ಪವರ್ ಮಿಷಿನ್ ಮಾತ್ರ. ಸೊ ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನೆಲ್ಲ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಚಿಕ್ಕಿ ಬಾಯ್.